ಹಾಯ್ ಗಾಯ್ಸ್, ವೆಲ್ಕಮ್ ಟು ಮಾನ್ಯ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ರೆ ಅವ್ರೋಗಿ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೊರಗಡೆ ಹೊರಟಿರು ಅಂತ ನಮ್ಮ ಮನೆಯವ್ರು ಹೇಳಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಅಂತ ನನಗೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ರೆಡಿಯಾಗಿ ಬಂದಿದ್ದಾರೆ, ರೆಡಿ ಆಗಿದ್ದೀನಿ. ಈಗ ಅದಕ್ಕಿಂತ ಮುಂಚೆ ನಾನು ದಾಳಿಂಬೆ ಜ್ಯೂಸ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ, ಬನ್ನಿ ಗಾಯ್ಸ್ ತೋರಿಸ್ತೀನಿ ಬನ್ನಿ. ದಾಳಿಂಬೆ ಹಣ್ಣ ಈ ಥರ ದಾಳಿಂಬೆ ಹಣ್ಣ ಕಟ್ ಮಾಡಿ ಬಿಡಿಸಿ ನೀಟಾಗಿ ತೊಳೆದು ನಮ್ಮಮ್ಮ ಇಟ್ಟಿದ್ದಾರೆ. ಈಗ ಅದಕ್ಕೆ ಒಂದು 3 ಸ್ಪೂನ್ ಸಕ್ಕರೆ ಮತ್ತು ಒಂದು ಐಸ್ ಕ್ರೀಮ್ ಮತ್ತು ಗಟ್ಟಿ ಹಾಲು ಗಾಯ್ಸ್ ನಾನು ತೊಗೊಂಡಿರೋದು. ಹಾಲು ನೀರನ್ನ ಹಾಕಿಲ್ಲ, ಹಾಲಿಗೆ ನೀರನ್ನ ಹಾಕಿಲ್ಲ, ಗಟ್ಟಿ ಹಾಲನ್ನೇ ತೊಗೊಂಡು ನಾನು ಹಾಗೆ ಮಾಡ್ತಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಈಗ ಯಾವ ಥರ ಹಾಕ್ಕೊಂಡು ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಗಾಯ್ಸ್. ನೋಡಿ, ಈಗ ಖಾಲಿ ಇದೆ ಇದು. ಈಗ ಇದಕ್ಕೆ ನಾನು ಇದೇನು ಫ್ರೂಟ್ ತೊಗೊಂಡಿದ್ನಲ್ಲ, ಈ ಫ್ರೂಟ್ ಹಾಕೋತೀನಿ. ಹಾಕಮ್ಮ, ಈಗ ನೀನು ಚೊಲ್ಲುತ್ತೆ ನಾನು ಹಾಕಿ. ನೋಡಿ ಗೈಸ್, ಈಗ ನಮ್ಮಮ್ಮ ನೀಟಾಗಿ ಹಾಕ್ತಾರೆ. ನೋಡಿ ಹಾಕ್ಕೊಂಡ. ಅದಾದಮೇಲೆ ಈಗ ದಾಳಿಂಬೆ ಒಳಗಡೆ 3 ಸ್ಪೂನ್ ಸಕ್ಕರೆ ಹಾಕ್ಕೊತೀನಿ. ಸಕ್ಕರೆ ಆದಮೇಲೆ ಗೈಸ್ ವೀಡಿಯೋ ಮಾಡೋಕ್ಕೆ ಹೋಗಿ ನೋಡಿಲ್ಲ ಹೆಂಗೆ ಚಲ್ದೆ ನಾನು. ಹಾಲು ಹಾಕ್ಕೊತೀನಿ. ಹಾಲು ನೋಡಿ ಎಷ್ಟು ಗಟ್ಟಿದೆ, ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಗಟ್ಟಿದೆ ನೋಡಿ. ಈಗ ಐಸ್ ಕ್ರೀಮ್ ಹಾಕ್ಕೊತೀನಿ, ಬನ್ನಿ ಗಾಯ್ಸ್. ಈಗ ಐಸ್ ಕ್ರೀಮ್ ಹಾಕ್ಕೊತ ಇದ್ದೀನಿ ನಾನು. ಕ್ಲೀನಾಗಿ ಐಸ್ ಕ್ರೀಮ್ ಹಾಕ್ಕೊಳ್ಳಿ. ಐಸ್ ಕ್ರೀಮ್ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ. ಆಗಿದೆ ನೋಡಿ. ಈಗ ನಾವು ಜ್ಯೂಸ್ ಇದರಲ್ಲಿ ನೀಟಾಗಿ ಸೋಸ್ಕೊತೀವಿ. ಈಗ ಗ್ಲಾಸಿಗೆ ಸರ್ವ್ ಮಾಡಿಕೊಂಡ್ರೆ ಮುಗೀತು. ಗೈಸ್, ನಮ್ಮ ಮನೆಯವ್ರು ರೆಡಿಯಾಗಿರೋ ಅಂದ್ರಲ್ಲ, ಹೋಟೆಲಿಗೆ ಕರ್ಕೊಂಡು ಹೋಗೋಕೆ ರೆಡಿಯಾಗಿರೋ ಅಂತ ಅಂದರು. ಆಮೇಲೆ ನಾನು ಮತ್ತು ನಮ್ಮ ಮನೆಯವರು ಪರೋಟ ತೊಗೊಂಡು ಮತ್ತು ಚಿಕನ್ ಚಿಲ್ಲಿ ತೊಗೊಂಡು ಮತ್ತು ಒಂದು ಮಟನ್ ಬಿರಿಯಾನಿ ಮತ್ತು ಒಂದು ಚಿಕನ್ ಬಿರಿಯಾನಿ ತೊಗೊಂಡು ಅದೇ ಹೋಟೆಲ್ ನಾನು ತೋರಿಸಿದ್ದೀನಲ್ಲ, ನನ್ನ 8th ಮಂತ್ ಆ್ಯನಿವರ್ಸರಿಗೆ ನನಗೆ ಹೊರಗಡೆ ಕರ್ಕೊಂಡೋಗಿ ಲಂಚ್ ಮಾಡಿಸಿದ್ರು. ಅದಾದಮೇಲೆ ಅಮ್ಮಂದು 26th ಆ್ಯನಿವರ್ಸರಿ ಇದೆ ಅಪ್ಪ ಅಮ್ಮಂದು. ಅದಕ್ಕೆ ಅಮ್ಮಂಗೆ ಸೀರೆ ತೊಗೊಳ್ಳೋಣ ಅಂತ ನಾನು ನಮ್ಮಮ್ಮ ಮತ್ತು ನಮ್ಮ ಮನೆಯವರು ಹೋಗ್ತಿದ್ದು ಗೈಸ್. ಅದಾದಮೇಲೆ ಸ್ಯಾರಿ ಅಂಗಡಿಗೆ ಹೋದು. ಸ್ಯಾರಿ ಅಂಗಡೀಲಿ ಸ್ಯಾರೀಸ್ ನೋಡ್ದು. ನಮ್ಮ ಅಮ್ಮಂಗೆ ಮೈಸೂರು ಸಿಲ್ಕ್ ತೊಗೊಬೇಕು ಅಂತ ತುಂಬಾ ಆಸೆ ಇತ್ತು ಗೈಸ್. ಆಗ್ತಾನೆ ಕಲೆಕ್ಷನ್ಸ್ ಬಂದಿದ್ದು. ಹಂಗಾಗಿ ಸರಿ ಆಯಿತು, ನೀನು ತೊಗೊ, ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊ ಅಂತ ಅಂತಿದ್ದೆ. ಈ ಓನರ್ ಅಂತೂ ಭಗವಂತ ಎಷ್ಟು ನನ್ನನ್ನು ಇಷ್ಟಪಟ್ಟರು ಅಂದರೆ, ನೀವು ಬ್ಲಾಗ್ ಮಾಡ್ತೀರಾ, ನೀವು ಬ್ಲಾಗರಾ, ಒಂದು ಸತಿ ನಮ್ಮದು ಅಂಗಡಿನ ಒಂದು ಸತಿ ಕ್ಲಿಪ್ ತೊಗೊಳ್ಳಿ, ನಿಮ್ಮ ಬ್ಲಾಗಿಗೆ ಒಂದು ಸತಿ ಆ್ಯಡ್ ಮಾಡಿ ಬರುತ್ತಾ ಅಂತ ಅವರೇ ನೇಮ್ ಕೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ನನಗಂತೂ ತುಂಬಾ ಇಷ್ಟ ಆಯಿತು ಗೈಸ್. ಒಳ್ಳೆ ಡಿಸ್ಕೌಂಟ್ ಆಫರ್ ಕೊಡ್ತಾರೆ. ನೀವು ಚಂದ್ರಪಟ್ಟಣದಲ್ಲಿದ್ದರೆ ಒಂದು ಸತಿ ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್. ಸ್ಯಾರಿ ಆಗಿರ್ಬೋದು, ಕ್ರಾಪ್ ಟಾಪ್ ಆಗಿರ್ಬೋದು, ತುಂಬ ಸೂಪರಾಗಿದೆ. ಈಗ ಅವರೇ ಮಾತಾಡ್ತಾರೆ ನೋಡಿ ಗೈಸ್. ಚಂದ್ರಪಟ್ಟಣದಲ್ಲಿ ಬಾಗೂರು ರೋಡಿಗೆ ಬಂದುಬಿಟ್ಟು ಇವ್ರ ಅಂಗಡಿ ನೇಮ್ ಹೇಳಿದರೆ ಅಲ್ಲೇ ಕರ್ಕೊಂಬಂದು ನಿಮ್ಮನ್ನು ಬಿಡ್ತಾರೆ. ಬಾಗೂರು ರೋಡಲ್ಲಿ 3rd or 4th ಶಾಪ್ ಅಂತ ಐ ಥಿಂಕ್ ನಾನು ಅಂದ್ಕೊತೀನಿ. ಅವ್ರಿಗೆ ಹೇಳ್ತಾರೆ ನೋಡಿ ಗೈಸ್. ಒಂದ್ಸತಿ ಹಾಯ್ ಮಾಡಿಬಿಡಿ. ನಿಮ್ಮ ನೇಮ್ ಹೇಳಿ. ಹಾಂ, ನನ್ನ ಕಡೆಯಿಂದ ಬಂದರೆ ಆಫರ್ ಮಾಡಿಕೊಡಿ. ಹಾಂ, ವಿಮಲ್ ಸಿಲ್ಕ್ ಅಂತ ತುಂಬ ಚೆನ್ನಾಗಿದೆ ಗೈಸ್. ಒಂದು ಸತಿ ವಿಸಿಟ್ ಮಾಡಿ ನೋಡಿ ಗಾಯ್ಸ್. ನಾವು ಮನೆಗೆ ತಂದಿದ್ದೆ ಸ್ಯಾರಿ, ಇದು ಮೈಸೂರು ಸಿಲ್ಕ್ ಸ್ಯಾರಿ. ನಮ್ಮಮ್ಮಂಗೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಬೇಕು ಅಂತ ತುಂಬಾ ಆಸೆ ಇತ್ತು. ಒಳ್ಳೆ ಡಿಸ್ಕೌಂಟ್ ಆಫರಲ್ಲಿ ಕೊಟ್ಟರು. ನನಗೂ ತುಂಬಾ ಇಷ್ಟ ಆಯಿತು. ನಮ್ಮಮ್ಮನ 26 ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದು ನಮ್ಮಪ್ಪ ನಮ್ಮಮ್ಮಂದು ಇದೇ ತಿಂಗಳು 26ನೇ ತಾರೀಕು. ಅದಕ್ಕೆ ನಾನು ನಮ್ಮಮ್ಮಂಗೆ ಸ್ಯಾರಿ ತೊಗೊಟ್ಟೆ. ಲೆಟ್ಸ್ ಗೋ ಗೈಸ್. ಅದಾದಮೇಲೆ ನಮ್ಮಮ್ಮಂಗೆ ನನ್ನ ಮದುವೆಲಿ ನಮ್ಮಮ್ಮ ಬ್ಯಾಂಗಲ್ನ ವೇರ್ ಮಾಡಿದ್ದು.
ಅದಾದಮೇಲೆ ನಾನು ಮದುವೆ ಆದಮೇಲೆ ನಮ್ಮಮ್ಮ ಹಂಗಂದ್ರೆ ಮದುವೆ ಬಳೆ ಹಾಕ್ಕೊತಾರಲ್ಲ ಅದರಲ್ಲೇ ಇದ್ದು, ಅದಾದಮೇಲೆ ಕೆಲಸ ಮಾಡಿ 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 ಬ್ಯಾಂಗಲ್ಸ್ಗಳು ಎಲ್ಲ ಒಡೆದೋಗಿತ್ತು, 2-3 ಇತ್ತು. ಅದಕ್ಕೆ ಬಾ ಬಳೆ ತೊಳ್ಸ್ಕೊಡ್ತೀನಿ ಅಂತ ಕರ್ಕೊಂಡು ಹೋದೆ. ಆಮೇಲೆ ಬೀಗ ಎಲ್ಲ ಹಾಕ್ಕೊಂಡು ಈಗ ಮನೆಯಿಂದ ಹೊರಟೋ ಗೈಸ್. ಈಗ ಮನೆಯಿಂದ ಹೊರಟು ನಾನು ಮತ್ತು ನಮ್ಮಮ್ಮ ಆಟೋ ಸ್ಟ್ಯಾಂಡ್ ಹೋಗಿ ಆಟೋ ತೊಗೊಂಡು ಬಳೆಯವ್ರ ಹತ್ರ ಹೋದು. ಇನ್ನೊಂದು ಫ್ಯೂ ಮಿನಿಟ್ಸ್ ಲೇಟ್ ಆಗಿದ್ರೆ ಗೈಸ್, ಬ್ಯಾಂಗಲ್ ಆಂಟಿ ಅವರೇ ಇರ್ತಿಲ್ಲ, ಬಳೆ ತೊಡೋರೇ ಇರ್ತಾ ಇರಲಿಲ್ಲ. ಅದಾದಮೇಲೆ ಬ್ಯಾಂಗಲ್ಸ್ಗಳು ತೋರಿಸ್ತಿದ್ದೀನಿ ನೋಡಿ ನಾನು ನಿಮಗೆ. ಎಷ್ಟು ಚೆನ್ನಾಗಿರೋ ಬಳೆಗಳಿದ್ದಾವೆ. ನನಗಂತೂ ಬಳೆ ತೊಡ್ಸ್ಕೊಬೇಕು ಅನ್ನೋ ಅಷ್ಟು ಆಸೆ, ಆದರೆ 1 ವರ್ಷ ತುಂಬೋವರೆಗೂ ಬಳೆ ತೊಡ್ಸ್ಕೊಳಂಗಿಲ್ಲ. ಯಾವ ಬಳೆ ಇದೆ ಅದರಲ್ಲೇ ಇರಬೇಕು. ಹಂಗಾಗಿ ಓಕೆ ಡನ್ ಅಂತ ಸುಮ್ಮನಿದ್ದೆ. ಅಮ್ಮಂಗೆ ಬಳೆ ತೊಡ್ತಿದ್ರು. ಅಮ್ಮ ಯಾವ್ದು ತೊಡ್ಕೊಳ್ಳಿ ನೋಡು ಅಂತ ಹೇಳ್ತಿದ್ರು. ಅದಕ್ಕೆ ಗ್ರೀನ್ ಕಲರ್ ಅಚ್ಚು ಬಳೆ ಬರುತ್ತಲ್ಲ ಅದನ್ನು ತೊಡಿಸಿದ್ದು. ಡಜನ್ 100 ರೂಪಾಯಿ ಇತ್ತು ಗೈಸ್. 2 ಡಜನ್ಗೆ 200 ಏನೋ ಆಯಿತು. ಅದಾದಮೇಲೆ ಅವರೇ ಹೇಳ್ತಿದ್ರು, ಮದುವೆಗೆ ನೀವು ಯಾರನ್ನು ಕರೆಸಿದ್ರಿ, ಏನು ಎಂತು, ಎಲ್ಲಿಗೆ ಕೊಟ್ಟಿದ್ದೀರಾ, ಏನು ಮದುವೆ ಮಾಡಿದ್ದೀರಾ, ಮಗು ಆಗಿದೆಯಾ, ಎಷ್ಟು ತಿಂಗಳು ಅಂತ ಎಲ್ಲ ಕೇಳ್ತಿದ್ರು. ಸರಿ ಡನ್ ಅಂತ ಹಂಗೆ ಮಾತಾಡ್ಕೊಂಡಿದ್ದೆ. ಅದಾದಮೇಲೆ ಗೈಸ್ ಏನಾಯಿತು ಅಂದರೆ ಮನೆಗೆ ಹೋಗಿದ ತಕ್ಷಣ ಭಯಂಕರ ಜ್ವರ, ಕೆಮ್ಮು, ಸುಸ್ತು, ಮೈಕೈ ನೋವು. ನೈಟು 12 o'clock ಅದು ಆಯ್ತಲೇ ಇಲ್ಲ ಗೈಸ್. ಯಪ್ಪ ದೇವ್ರೇ ನಂಗೆ ಆಗೋಗಿತ್ತು. ಸರಿ ಆಯಿತು, ಆಸ್ಪತ್ರೆಗೆ ಹೋಗೋಣ ಎದ್ದೇಳು ಅಂತ ನಮ್ಮ ಮನೆಯವ್ರು ಅಂದರು. ನಾನು, ಅಮ್ಮ ಮತ್ತು ನಮ್ಮ ಮನೆಯವರು ನವಜೀವನಿಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಗ್ಲುಕೋಸ್ ಹಾಕಿಸ್ಕೊಂಡು ಬಂದು ಅದೆಲ್ಲ ಆದಮೇಲೆ ಈಗ ಎಡಿಟ್ ಮಾಡ್ತಿರೋದು ಗೈಸ್ ನನ್ನ ವೀಡಿಯೋನ. ಇಷ್ಟೇ ನನ್ನ ಬ್ಲಾಗು. Thank you.